ಹೋಟೆಲ್ದಾಗ ಎಲ್ಲ ಖಾಲಿ ಆಗಿದೆ ಅಂತ ಎಗ್ ರೈಸ್ ತಿನ್ನಕ್ ಬಂದು ಇಂಥದ್ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಏನು ಅಂತ ನೋಡ್ರಿ, ಇವತ್ತಿನ ವ್ಲಾಗ್ ಶುರು ಆಗಿದ್ದೆ ವೈಫೈ ಅಣ್ಣ ಕಾಲ್ ಮಾಡಿ ಎಬ್ಸ್ದಾಗ. ವೈಫೈ ಇರ್ಲಾರ್ದಕ್ಕ ಏನೋ ಕಳ್ಕೊಂಡಂಗ್ ಫೀಲ್ ಆಗುತ್ತಾರೀಪ. ಅದೇ ಖುಷಿದಾಗ ಬರೀ ಮಾರಿ ತೊಳ್ಕೊಂಡು ರೆಡಿ ಅದೇ. ದಿನ ಯಾರ್ ಸ್ನಾನ ಮಾಡ್ಬೇಕು ಹೇಳ್ರಿ. ಅಲ್ಲಿಂದ ಹಾಸ್ಟೆಲ್ ಬಂದ್ ನೋಡಿದ್ರೆ ಪಾಯಸ ಮಾಡಿದಾನ ನಮ್ ಸುರೇಶ್ ಮಾವ. ಸಂಡೇ ಸ್ಪೆಷಲ್ ರೀ ಇದು. ಅದಕ್ಕೆ ಪಟಾಪಟ್ ಅಂತ ಸಪಸಟ್ ಮಾಡಿ ಬಂದು ಮಲ್ಕೊಂಡವ. ಒಮ್ಮೆ 6:30 ಎದ್ದೀನಿ. ನೈಟ್ ನಿದ್ದೆ ಬರಲ್ಲ, ಡೇ ಫುಲ್ ನಿದ್ದೆ ಗಣ್ಣಾಗೆ ಇರೋದು. ನಾನ್ ಗುಡಿಸಲ್ದಂತ ತಲಿ ಕೂದಲ ತುಂಬಿ ಇನ್ನೂ ದೊಡ್ಡದಾಗ್ತಾ ಇದೆ ಅಂತ ಕಟಿಂಗ್ ಮಾಡ್ಸಕ್ ಬಂದೆ. ಏನೂ ಇಲ್ಲ, ಬರೀ ತುದಿ ಕಟ್ ಮಾಡ್ಕೊಂಡು ಮುಗ್ದೇ ಬಿಡ್ತು ನೋಡ್ರಿ. ಹೆಂಗ್ ಕಾಣ್ತಾ ಇದೀನಿ ನಿಜ ಹೇಳ್ರಿ. ಎಲ್ರು ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ಇವತ್ತ. ಅಲ್ಲಿಂದ ಸೀದಾ ಸಸ್ಯನಾಶ ಮಾಡಿ ಮನೆಗೆ ಬಂದು ಮಸ್ತ್ ಸ್ನಾನ ಮಾಡೋದ್ರಾಗ 9 ಆಗಿದೆ. ಅದಕ್ಕೆ ನಮ್ ಡಿಪ್ರೆಷನ್ ಸ್ನೇಕಿಂಗ್ ಗೆ ಕಾಲ್ ಮಾಡಿ ಕರ್ಸ್ದೆ. ಬಂದ ನೋಡ್ರಿ 10ಕ್ಕ. ಏನ್ ಹೇಳ್ಬೇಕು ಇವ್ರಿಗೆ. ಅಷ್ಟು ಹೋಗಿ ನೋಡಿದ್ರೆ ಎಲ್ಲಾ ಖಾಲಿಯಾಗಿ ಹೊತ್ತೆ ತುಳ್ದದ. ಅದಕ್ಕೆ ಎಗ್ ರೈಸ್ ತಿನ್ನಕಂತ ಬಂದ್ವಿ. ಅನ್ನ 2 ತತ್ತಿ ಹಾಕಿ ಪಚಕ್ ಅಂತ ಕಲ್ಸಿ ರೈಸ್ ಹಾಕ್ದ. ನಾವ್ ವಿಡಿಯೋ ಮಾಡೋದ್ ನೋಡಿ 2 ಸಲ ಹೆಚ್ಚಿಗೆ ಹಾಕ್ದ. ಬಾಜು ಕರಿ ನೀರಾಗ ಚಿಕನ್ ಮರಿ ಹಾಕಿ ಹುರಿತಾ ಇದ್ದಾನ ಅಣ್ಣ. ರೈಸ್ಗೆ ಸ್ವಲ್ಪ 2 ತರ ಮಸಾಲೆ ಹಾಕಿ ದಡಲ್ ಪಡಲ್ ಅನ್ನಂಗ ಎತ್ತಿ ಬಡದು ಕೊಟ್ಟೆ ಬಿಟ್ಟ. ನಾನು ಸ್ವಲ್ಪ ನಿಂಬು ನಿಚಡಂ ತಂಡ ಪಾರ್ ಮಾಡಿ ಅದನ್ನ ಸಪಸೆಟ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.